ನಮಸ್ಕಾರ ವೀಕ್ಷಕರೇ, ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಪೂಜಾ ಕುಪ್ಪೆ. ಇದೀಗ ಹೆಡ್ಲೈನ್ಸ್. ಪಿಯುಸಿ ಕಾಮರ್ಸ್ನಲ್ಲಿ ರಾಜ್ಯಕ್ಕೆ ಬೆಳಗಾವಿ ವಿದ್ಯಾರ್ಥಿನಿ 3ನೇ ರ್ಯಾಂಕ್. ಬಡತನದಲ್ಲಿ ಅರಳಿದ ಬೆಳಗಾವಿ ಪ್ರತಿಭೆ ತನ್ವಿ ಪಾಟೀಲ್. ಕಾಲೇಜಿನಲ್ಲಿ ತನ್ವಿಗೆ ಸಿಹಿ ತಿನಿಸಿ ಸಂಭ್ರಮ. ಖಾನಾಪುರ ತಾಲೂಕಿನ ಗಾಡಿಕೊಪ್ಪ ಗ್ರಾಮದಲ್ಲಿ ಶಿವನಗೌಡ ಪಾಟೀಲ್ ಕೊಲೆ. ಶೀಲಾ ಹಾಗೂ ರುದ್ರಪ್ಪನನ್ನ ಬಂಧಿಸಿದ ಪೊಲೀಸರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಡೇದ್ ಹೇಳಿಕೆ. ರಾಜ್ಯ ಸರ್ಕಾರದ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4 ಮೀಸಲಾತಿ ನೀಡದಂತೆ ಆಗ್ರಹ. ವಿಶ್ವ ಹಿಂದೂ ಪರಿಷತ್ ಉತ್ತರ ಕರ್ನಾಟಕದ ವತಿಯಿಂದ ಪ್ರತಿಭಟನೆ. ಮೀಸಲಾತಿಯನ್ನ ಪರಿಚಯಿಸುವ ಮಸೂದೆಯ ವಿರುದ್ಧ ಆಕ್ರೋಶ. ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಏಪ್ರಿಲ್ 11ರಂದು ನೆಹರು ನಗರದ ಕನ್ನಡ ಭವನದಲ್ಲಿ ನುಡಿ ಸಿರಿ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಕಸಾಬ್ ಜಿಲ್ಲಾಧ್ಯಕ್ಷೆ ಮಂಗಲಾ ಮೆಟ್ಕುಟ್ ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಏಪ್ರಿಲ್ 11ರಂದು ನೆಹರು ನಗರದ ಕನ್ನಡ ಭವನದಲ್ಲಿ ನುಡಿ ಸಿರಿ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಕಸಾಬ್ ಜಿಲ್ಲಾಧ್ಯಕ್ಷೆ ಮಂಗಲಾ ಮೆಟ್ಕುಟ್ ಹೇಳಿದರು. ಮಂಗಳವಾರ ವಾರ್ತಾ ಇಲಾಖೆಯ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಜಿಲ್ಲಾ ಮತ್ತು ತಾಲೂಕು ಸಮ್ಮೇಳನದ ಕಾರ್ಯಕ್ರಮದ ಕುರಿತು ನುಡಿ ಸಿರಿ ಪುಸ್ತಕದಲ್ಲಿ ಮುದ್ರಿಸಲಾಗಿದೆ. ನನ್ನ ಅವಧಿಯಲ್ಲಿ ನಡೆದ ಸಮ್ಮೇಳನಗಳ ಕುರಿತು ಸಮಗ್ರ ಪುಸ್ತಕವನ್ನ ಲೋಕಾರ್ಪಣೆ ಮಾಡುತ್ತಿರುವುದು ಸಂತಸ ತಂದಿದೆ ಎಂದರು. ಮೊದಲೇ ಅವಧಿ ನಂದು ಮುಗಿದ ಕೂಡಲೇ ನಂದು 2ನೇ ಸಲ ನಿಲ್ಲಬೇಕನ್ನೋದು ಯಾವುದೇ ವಿಚಾರ ಇರಲಿಲ್ಲ. ಆರ ಮೊದಲೇ ಅವಧಿ ಮುಗಿದ ಕೂಡಲೇ ನನಗೆ ಏನು ಒಂದು ವಿಚಾರ ಬರ್ತಂದ್ರೆ, ಎಷ್ಟು ಸಮ್ಮೇಳನ ಮಾಡೀನಿ, ಆ ಎಲ್ಲ ಸಮ್ಮೇಳನ ಜಿಲ್ಲಾ ಮತ್ತು ತಾಲೂಕಾದ ಸರ್ವಾಧ್ಯಕ್ಷ ಭಾಷಣ ಒಂದೆರಡು ಓದಿದ್ನಿ, ಒಳ್ಳೆಯ ವ್ಯಾಲ್ಯೂಬಲ್ ಅನಿಸಿದ್ದು. ಇವನ್ನೆಲ್ಲನೂ ನಾವು ಒತ್ತಟ್ಟಿನೇ ಅಂತಂದ್ರೆ ಒಂದು ಆಕರ ಗ್ರಂಥ ಆಗ್ತೈತಿದೆ, ನಾಳೆ ಮುಂದೆವ್ರಿಗೆ ಉಪಯೋಗ ಆಗ್ಬೋದು. ಅಲ್ಲೊಂದು ಇಲ್ಲೊಂದು ಸರ್ವಾಧ್ಯಕ್ಷ ಭಾಷಣ ಬಿದ್ದು ಹೋಗ್ತಾವೆ ಅಂಥೇಳಿ ನಾನು ಅವಾಗಿಂದನೇ ಕೆಲಸ ಸ್ಟಾರ್ಟ್ ಮಾಡಿದ್ನಿ. ಯಾವಾಗ ಮೊದಲೇ ಅವಧಿ ಮುಗಿದ ಕೂಡಲೇ ಅವಾಗ ಮಾಡಿದ್ದು ಇವತ್ತಿನ ಮಿತಿತನ ಆ ಕೆಲಸ ಪೂರ್ತಿ ಆಯಿತು. ಹಾಗೆ ನಾಳೆ 11ನೇ ತಾರೀಕಿಗೆ ಆ ಪುಸ್ತಕ ಬಿಡುಗಡೆ ಆಗ್ತದೆ. ಯಾಕಂದ್ರೆ ಭಾಳಷ್ಟು ಪ್ರೆಸ್ನವ್ರು ಹೇಳಿದರು, ವಾಪಸ್ ನೀವು ಟೈಪ್ ಹೊಡೆದು ಕಳಿಸ್ರಿ, ಹಂಗೆ ಅವ್ರದ್ದು ಲೇಖನಗಳು ನಮಗೆ ಕಳಿಸ್ಬೇಡ್ರಿ ಅಂದ್ರೆ. ಅದನ್ನು ನಾವು ನಮ್ಮ ಕೆಲಸ ಮಾಡ್ಕೊಂತನೇ ಅದನ್ನು ಟೈಪ್ ಹೊಡಿದು ಅದನ್ನು ತಿದ್ದುಪಡಿ ಮಾಡೋದು ಇಷ್ಟೆಲ್ಲ ಮಾಡೋದಕ್ಕಂದ್ರೆ ಇಷ್ಟು ವರ್ಷ ನನಗೆ ಟೈಮ್ ತಗೋತು. ಅಲ್ದ ಮತ್ತು ಪ್ರೆಸ್ನವ್ರು ಅದನ್ನು ಅಲ್ಲಿ ಅವರು ಇದನ್ನು ಮಾಡೋ ಹೊತ್ತಿನಾಗ ಅವ್ರದ್ದು ಪ್ರಿಂಟಿಂಗ್ ದೋಷ ಏನದ ಅದನ್ನು ಚೆಕ್ ಮಾಡೋ ಸಲಾಗೆ ನಾನು ನಮ್ಮ ಸಾಹಿತಿ ಪ್ರಕಾಶ್ ಸಾಹಿತಿ ಕೋಲ್ಕಾರ್ ಸರ್, ಆಮೇಲೆ ಸುಳ್ಕುಡೆ ಸರ್ ಅವರು, ಅಂಗಡಿಯವರು, ಮೆಣಸಿನ್ಕಾಯಿಯವರು, ನಮ್ಮ ಹೇಮಾ ಸೊನ್ನೊಳ್ಳಿ ಇವರೆಲ್ಲರೂ ತಿದ್ದುಪಡಿ ಮಾಡಿದ್ದಾರೆ ಅದನ್ನು ಪುಸ್ತಕ. ಹೇಳಿದ್ನಲ್ರಿ ಕೋಲ್ಕಾರ್ ಸರ್ ಅಂತ. ಇಷ್ಟೆಲ್ಲರೂ ಮಾಡಿದ್ರೂ ಇನ್ನೂ ಸ್ವಲ್ಪ ಇಲ್ಲೊಂದಿಷ್ಟು ಅದೇ ಅದಾವೆ ಮೈನರ್ ಥಿಂಗ್ಸ್ ಅದು ಇರೋದನ್ನು. ಇಷ್ಟು ವರ್ಷ ಅದು ನನಗೆ ಪಿರಿಯಡ್ ತೊಗೊಂಡ್ಬಿಡ್ತದೆ ಪುಸ್ತಕ ಅದನ್ನು ಹೊರಗೆ ತರೋಕೆ. ಅದಕ್ಕೆ ಇರಲಿ, ಏನೋ ಶ್ರಮ ಆದರೂ ಇದು ಮುನ್ನವ್ರಿಗೆ ಒಂದು ಆಖರ ಗ್ರಂಥ ಆಗಲಿ ಅಂಥೇಳಿ ನಾನು ಆಶಿಸುತ್ತೇನೆ. ನಾಳೆ 11ನೇ ತಾರೀಕಿಗೆ 11 ಗಂಟೆಗೆ ಇದು ಕಾರ್ಯಕ್ರಮ ಇದೆ, ಪುಸ್ತಕ ಬಿಡುಗಡೆದು ಲೋಕಾರ್ಪಣೆ ಇದೆ. ತಾವೆಲ್ಲರೂ ದಯವಿಟ್ಟು ಆಗಮಿಸಬೇಕು ಹಾಗೂ ಇದಕ್ಕೆ ಸಾಕಷ್ಟು ಪ್ರಚಾರವನ್ನು ಕೊಡಬೇಕಾಗಿ ಒಂದು ಕಳಕಳಿ ವಿನಂತಿ ಮಾಡ್ಕೋತಾ ಇದ್ದೇನೆ. ನುಡಿ ಸಿರಿ ಪುಸ್ತಕವನ್ನು ಕೇಲಿ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಗೌರವ ಅಧ್ಯಕ್ಷತೆ ವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಕಸಾಬ್ ನಿಕಟಪೂರ್ವ ಅಧ್ಯಕ್ಷ ನಾಡಾ ಮನು ಬಳೆಗಾರ್ ವಹಿಸಲಿದ್ದಾರೆ. ಉದ್ಘಾಟನೆಯನ್ನು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ನೆರವೇರಿಸಲಿದ್ದಾರೆ. ರಾಣಿ ಚೆನ್ನಮ್ಮ ವಿವಿ ಕುಲಪತಿ ಡಾಕ್ಟರ್ ಸಿಎಂ ತ್ಯಾಗರಾಜ್ ನುಡಿ ಸಿರಿ ಪುಸ್ತಕ ಲೋಕಾರ್ಪಣೆ ಮಾಡಲಿದ್ದಾರೆ. ಅತಿಥಿಗಳಾಗಿ ಸರೋಜು ಕಾಟ್ಕರ್, ಫಕೀರ್ ನಾಯ್ಕ್, ಗಡ್ಡಿಗೌಡರ್ ಆಗಮಿಸಲಿದ್ದಾರೆ ಎಂದರು. ಎಂವೈ ಮೆಣಸಿನಕಾಯಿ, ವೀರಭದ್ರ ಅಂಗಡಿ, ಡಾಕ್ಟರ್ ಹೇಮಾ ಸುನದೋಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಪಿಯುಸಿ ಕಾಮರ್ಸ್ನಲ್ಲಿ ರಾಜ್ಯಕ್ಕೆ ಬೆಳಗಾವಿ ವಿದ್ಯಾರ್ಥಿನಿ ತನ್ವಿ ಪಾಟೀಲ್ 3ನೇ ರ್ಯಾಂಕ್ ಬಂದಿದ್ದಾರೆ. ಬಡತನದಲ್ಲಿ ಅರಳಿದ ಬೆಳಗಾವಿ ಪ್ರತಿಭೆ ವಿದ್ಯಾರ್ಥಿನಿ ತನ್ವಿ ಪಾಟೀಲ್ಗೆ ಮಂಗಳವಾರ ಕಾಲೇಜಿನಲ್ಲಿ ತನ್ವಿಗೆ ಸಿಹಿ ತಿನಿಸಿ ಸಂಭ್ರಮಿಸಿದ್ದಾರೆ. ಪಿಯುಸಿ ಕಾಮರ್ಸ್ನಲ್ಲಿ ರಾಜ್ಯಕ್ಕೆ ಬೆಳಗಾವಿ ವಿದ್ಯಾರ್ಥಿನಿ ತನ್ವಿ ಪಾಟೀಲ್ 3ನೇ ರ್ಯಾಂಕ್ ಬಂದಿದ್ದಾರೆ. ಬಡತನದಲ್ಲಿ ಅರಳಿದ ಬೆಳಗಾವಿಯ ಪ್ರತಿಭೆ ವಿದ್ಯಾರ್ಥಿನಿ ತನ್ವಿ ಪಾಟೀಲ್ಗೆ ಮಂಗಳವಾರ ಕಾಲೇಜಿನಲ್ಲಿ ತನ್ವಿಗೆ ಸಿಹಿ ತಿನಿಸಿ ಸಂಭ್ರಮಿಸಿದ್ದಾರೆ.
ಬೆಳಗಾವಿಯ ಕರ್ನಾಟಕ ಲಾ ಸೊಸೈಟಿಯ ಗೊಗಟಿ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ತನ್ವಿ ಪಾಟೀಲ್ 600 ಅಂಕಕ್ಕೆ 597 ಅಂಕ ಪಡೆದಿದ್ದಾರೆ. ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ ಶಾಸ್ತ್ರ, ಲೆಕ್ಕಶಾಸ್ತ್ರ, ಸಂಖ್ಯಾಶಾಸ್ತ್ರ, ಹಿಂದಿ ವಿಷಯದಲ್ಲಿ ತಲಾ 100 ಅಂಕಕ್ಕೆ 100 ಅಂಕ ಪಡೆದಿದ್ದ ತನ್ವಿ ಇಂಗ್ಲಿಷ್ ವಿಷಯದಲ್ಲಿ 100ಕ್ಕೆ 97 ಅಂಕ ಪಡೆದಿದ್ದಾರೆ. ಪೋಷಕರು ಕಾಲೇಜಿನ ಪ್ರಾಚಾರ್ಯ ಎಎಸ್ ಕೇರೂರು, ಪದವಿ ಪೂರ್ವ ಇಲಾಖೆ ಡಿಸಿ ಎಂಎಂ ಕಾಂಬ್ಳೆಯಿಂದ ಸಿಹಿ ತಿನಿಸಿ ಸಂಭ್ರಮಿಸಿದ್ದಾರೆ. 3 ಮಾರ್ಕ್ಸ್ ಕಡಿಮೆ ಬಂದಿದ್ದನ್ನ ಮರು ಮೌಲ್ಯಮಾಪನ ಹಾಕಲು ನಿರ್ಧಾರ ಮಾಡಿದ್ದಾರೆ. ತನ್ನ ಸಾಧನೆಯನ್ನ ಪೋಷಕರು ಕಾಲೇಜಿನ ಉಪನ್ಯಾಸಕರಿಗೆ ಅರ್ಪಿಸಿದ ತನ್ವಿ ಚಾರ್ಟೆಡ್ ಅಕೌಂಟರ್ ಆಗೋ ಕನಸು ಕಂಡಿದ್ದಾರೆ. ತನ್ವಿ ತಂದೆ ಮೋಟಾರ್ ರಿಪೇರಿ ಅಂಗಡಿ ಹೊಂದಿದ್ದಾರೆ. ನಾನು ದಿನದಲ್ಲಿ ಟಾರ್ಗೆಟ್ ಸೆಟ್ ಲೈಕ್ ಐ ಟು ಸೆಟ್ ಟಾರ್ಗೆಟ್ಸ್ ಫಾರ್ ಈಚ್ ಡೇ and I used to see that I don't sleep without completing the targets. So this helped me, and all the teachers, whatever was taught on the day, I used to go home and revise it, and whatever doubts I used to get, I used to clear it the very next day. So they also helped me to clear all the doubts, and they provided good notes and all the resources they could. ನಮ್ಮ ಮಗ ರಾಜ್ಯಕ್ಕೆ 3ನೇ ಸ್ಥಾನಕ್ಕೆ ಬಂದಿದ್ದಾಳೆ ಮತ್ತು PUC ಕಾಲೇಜಿಗೆ ಫಸ್ಟ್ ಬಂದಿದ್ದಾಳೆ ಮತ್ತು ಬೆಳಗಾವಿಗೆ ಫಸ್ಟ್ ಬಂದಿದ್ದಾಳೆ. ನಮಗೆ ಭಾಳ ಸಂತೋಷ ಆಗಿದೆ ರೀ ಸರ್. ಆಕಿದ ಕನಸು ಇತ್ತು ರೀ PUC ಒಳಗೆ ಸ್ಟೇಟ್ಗೆ ಫಸ್ಟ್ ಸೆಕೆಂಡ್ ಥರ್ಡ್ ಒಳಗೆ ಬರ್ಬೇಕು ಮತ್ತು ಕಾಲೇಜ್ಗೆ ಫಸ್ಟ್ ಬರೋದು ಅಂತ ಆಕಿದ ಕನಸು ಇತ್ತು ರೀ. ಆಕೆ ಸಾಧನೆ ಮಾಡಿದ್ರು ಮತ್ತು ಆಕಿದ ಅಭ್ಯಾಸ ನೋಡಿದ ಮೇಲೆ ಸರ್ ನಮಗೆ ಗ್ಯಾರಂಟಿ ಇತ್ತು ರೀ ಆಕಿದ ರ್ಯಾಂಕ್ ಬರ್ತೈತೆ ಅಂತ ಗ್ಯಾರಂಟಿ ನಮಗೆ ಇತ್ತು ರೀ ಸರ್. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಮಾನಸಿಕ ಅಸ್ವಸ್ಥ ಅನ್ಯಕೋಮಿನ ಯುವಕನಿಂದ ದೇವಾಲಯದ ಮೇಲೆ ಕಲ್ಲು ಎಸೆದ ಹಿನ್ನೆಲೆಯಲ್ಲಿ ಆತನನ್ನ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ ಘಟನೆ ಇಲ್ಲಿನ ಪಾಂಗುಳಗಲ್ಲಿಯಲ್ಲಿ ಸೋಮವಾರ ರಾತ್ರಿ ನಡೆದಿದೆ. ಮಾನಸಿಕ ಅಸ್ವಸ್ಥ ಅನ್ಯಕೋಮಿನ ಯುವಕನಿಂದ ದೇವಾಲಯದ ಮೇಲೆ ಕಲ್ಲು ಎಸೆದ ಹಿನ್ನೆಲೆಯಲ್ಲಿ ಆತನನ್ನ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ ಘಟನೆ ಇಲ್ಲಿನ ಪಾಂಗುಳಗಲ್ಲಿಯಲ್ಲಿ ಸೋಮವಾರ ರಾತ್ರಿ ನಡೆದಿದೆ. ಪಾಂಗುಳಗಲ್ಲಿಯಲ್ಲಿರುವ ಅಶ್ವತ್ಥಾಮ ದೇವಸ್ಥಾನಕ್ಕೆ ಕಲ್ಲು ಎಸೆದ ಉಜ್ವಲ್ ನಗರದ ನಿವಾಸಿ ಯಾಸೀರ್ನನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. माझी गाडी तू ಕಳೆದ ಮಾರ್ಚ್ 19ರಂದು ಕೂಡ ಕಲ್ಲು ಎಸೆದಿದ್ದ ಯಾಸೀರ್ ಈ ವೇಳೆ ದೂರು ದಾಖಲಿಸಿ ಜೈಲಿಗೆ ಕಳಿಸಿದ್ದ ಪೊಲೀಸರು. ಜೈಲಿನಿಂದ ಮಾನಸಿಕ ಆಸ್ಪತ್ರೆಗೆ ದಾಖಲಿಸಿದ್ದ ಯಾಸೀರ್ನನ್ನು ನಿನ್ನೆ ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಬಂದು ಮತ್ತೆ ದೇವಸ್ಥಾನಕ್ಕೆ ಕಲ್ಲು ಎಸೆದಿದ್ದಾನೆ. ಇದರಿಂದ ರೊಚ್ಚಿಗೆದ್ದ ಸ್ಥಳೀಯರು ಧರ್ಮದೇಟು ನೀಡಿ ಮತ್ತೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकौन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया।
पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಕಳೆದ ಏಪ್ರಿಲ್ 1ರಂದು ಖಾನಾಪುರ ತಾಲೂಕಿನ ಗಾಡಿಕೊಪ್ಪ ಗ್ರಾಮದಲ್ಲಿ ಶಿವನಗೌಡ ಪಾಟೀಲ್ ಕೊಲೆ ಪ್ರಕರಣದಲ್ಲಿ ಆತನ ಹೆಂಡತಿ ಹಾಗೂ ಪ್ರಿಯಕರನನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಹೇಳಿದರು. ಕಳೆದ ಏಪ್ರಿಲ್ 1ರಂದು ಖಾನಾಪುರ ತಾಲೂಕಿನ ಗಾಡಿಕೊಪ್ಪ ಗ್ರಾಮದಲ್ಲಿ ಶಿವನಗೌಡ ಪಾಟೀಲ್ ಕೊಲೆ ಪ್ರಕರಣದಲ್ಲಿ ಆತನ ಹೆಂಡತಿ ಹಾಗೂ ಪ್ರಿಯಕರನನ್ನ ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಹೇಳಿದರು. ರುದ್ರಪ್ಪ ಹೊಸಟ್ಟಿ ಶಿವನಗೌಡನ ದೂರದ ಸಂಬಂಧಿಯಾಗಿರ್ತಾನೆ. ಶೈಲಾ ಹಾಗೂ ಶಿವನಗೌಡ ರುದ್ರಪ್ಪನ ಮನೆಗೆ ಹೋದಾಗ ಪರಿಚಯವಾಗಿರುತ್ತೆ. ರುದ್ರಪ್ಪನಿಗೆ ಶಿವನಗೌಡ ಮನೆಗೆ ಸೇರಿಸಿಕೊಳ್ಬೇಡಿ ಅಂತ ರುದ್ರಪ್ಪನ ಕುಟುಂಬಸ್ಥರು ಹೇಳಿದ್ರು ಎಂದರು. ಈ ಒಂದು ಪ್ರಕರಣದಲ್ಲಿ ಗಂಡ ಹೆಂಡತಿ ಮಧ್ಯೆ ದುಡ್ಡಿನ ವಿಚಾರವಾಗಿ ಆವಾಗವಾಗ ಮನೆ ನಡೆಸೋ ವಿಚಾರವಾಗಿ ಸ್ವಲ್ಪ ಗಲಾಟೆ ಆಗ್ತಾಯಿತ್ತು. ಹೀಗಿರಲು ಇವನು ಆರೋಪಿತ ರುದ್ರಪ್ಪ ಹೊಸಟ್ಟಿ ಏನಿದ್ದಾನೆ, ಇವನು ಮೃತನ ದೂರದ ಸಂಬಂಧಿ ಆಗಿರ್ತಾನೆ. ಬಿಡಿ ಗ್ರಾಮದಲ್ಲಿ ಮೃತ ಶಿವನಗೌಡನ ಅಕ್ಕನಿಗೆ ಮದುವೆ ಮಾಡಿಸ್ಕೊಟ್ಟಿರ್ತಾರೆ. ಅವನ ಕಡೆಯಿಂದ ಇವನು ಸಂಬಂಧಿಯಾಗಿದ್ದು, ಇವರು ಅಲ್ಲಿ ಹೋದಾಗ ಗಂಡ ಹೆಂಡತಿ ಶಿವನಗೌಡ ಮತ್ತು ಶೈಲಾ ಅಲ್ಲಿ ಹೋದಾಗ ಇವನು ಪರಿಚಯ ಆಗಿರುತ್ತೆ. ಆವಾಗಿಂದ ಈ ರುದ್ರಪ್ಪ ಇವ್ರ ಮನೆಗೆ ಆಗಾಗ ಬಂದು ಹೋಗ್ತಿರ್ತಾನೆ, ಮೃತ ಮತ್ತು ಮೃತನ ಹೆಂಡತಿಯ ಮನೆಗೆ. ಹಾಗಾಗಿ ಇವ್ರ ಪರಿಚಯ ಸಾಕಷ್ಟು ಆಗಿರುತ್ತೆ. ಹಲವಾರು ಬಾರಿ ಹೇಗಾಗಿರುತ್ತೆ ಅಂತಂದರೆ, ಇವನು ತಾನು ಬೀಡಿಗೆ ಹೋಗೋ ಬದಲಿಗೆ ಇವನು ಲಾರಿ ಡ್ರೈವರ್ ಇರ್ತಾನೆ. ಬೇರೆ ಊರಿಗೆ ಹೋಗಿ ಕೆಲಸಕ್ಕೆ ಹೋಗಿ ಬಂದಾಗ ತನ್ನ ಊರಿಗೆ ಹೋಗೋ ಬದಲು ಇವ್ರ ಮನೆಯಲ್ಲೇ ಇರ್ಕೊಳ್ಳಿಕ್ಕೆ ಶುರು ಮಾಡಿರ್ತಾನೆ. ಮತ್ತು ಈ ಗಂಡ ಕೂಡ ಕುಡಿಯೋ ಚಟ ಇರೋದ್ರಿಂದ ಸುಮಾರು ಸತಿ ಅವನಿಗೆ ಕುಡಿಲಿಕ್ಕೆ ಕೂಡ ಇವನು ದುಡ್ಡೆಲ್ಲ ಕೊಡ್ತಿರ್ತಾನೆ, ಕುಡಿಸ್ತಾ ಇರ್ತಾನೆ. ಹಾಗಾಗಿ ಇವರಿಬ್ಬರ ಮಧ್ಯೆ ಸಾಕಷ್ಟು ಸ್ನೇಹ ಬೆಳೆದಿರುತ್ತೆ. ಈ ವಿಚಾರವಾಗಿ ರುದ್ರಪ್ಪ ಹೊಸಟ್ಟಿಯ ಸಂಬಂಧಿಕರು ಶಿವನಗೌಡ ಪಾಟೀಲ್ಗೆ ಹಲವಾರು ಬಾರಿ ಎಚ್ಚರಿಸಿದ್ದು ಕೂಡ ಇದೆ. ಅವನು ಊರಿಗೆ ಬರ್ತಾಯಿಲ್ಲ, ನಿಮ್ಮಲ್ಲೇ ಹೋಗ್ತಾ ಇದ್ದಾನೆ, ಅವನ ನಿಮ್ಮ ಮನೆಗೆ ಸೇರಿಸ್ಕೋಬೇಡಿ ಅನ್ನೋವಂಥ ಒಂದು ಮಾತಿನಿಂದ. ಆದರೆ ಈ ಮಧ್ಯೆ ಇವನ ರುದ್ರಪ್ಪ ಮತ್ತು ಶಿವನಗೌಡನ ಹೆಂಡತಿಯ ನಡುವೆ ಸ್ನೇಹ ಬೆಳೆದಿರುತ್ತೆ. ಅವರಿಬ್ಬರು ಹುಣ್ಣಿಮೆ ದಿನ, ಕಳೆದ ಹೋಳಿ ಹುಣ್ಣಿಮೆ ದಿವಸ ಮಾತಾಡ್ಕೋತಾರೆ. ಅವತ್ತಿನ ದಿವಸ ಇವನು ರುದ್ರಪ್ಪ ಅವ್ರ ಮನೆಗೆ ಹೋಗಿರ್ತಾನೆ, ಗಂಡ ಹೊರಗಡೆ ಗದ್ದೆಗೆ ಹೋಗಿರ್ತಾನೆ. ಗದ್ದೆ ಅಲ್ಲೇ ಹತ್ತಿರ ಇದೆ ಮನೆಯಿಂದ. ಆ ಸಂದರ್ಭದಲ್ಲಿ ಇವನ ಕಾಟ ಜಾಸ್ತಿ ಆಗಿದೆ, ಏನಾದರೂ ಮಾಡಬೇಕು ಅಂತ ಶೈಲಾ ಹೇಳಿದಾಗ, ಆಯಿತು ನಾನು ಏನೋ ಒಂದು ಮಾಡ್ತೀನಿ ಅನ್ನೋಂಥ ಒಂದು ಮಾತನ್ನು ಹೋಳಿ ಹುಣ್ಣಿಮೆ ದಿವಸ ಹೇಳ್ತಾನೆ. ಗಾಡಿಗೊಪ್ಪ ಗ್ರಾಮದ ಜಮೀನು ಒಂದರಲ್ಲಿ ಕುಡಿದ ಮತ್ತಿನಲ್ಲಿ ಶಿವನಗೌಡ ಮೇಲೆ ಕಲ್ಲು ಎಸೆದು ಕೊಲೆ ಮಾಡಿ ಪರಾರಿಯಾಗಿದ್ದ ರುದ್ರಪ್ಪನನ್ನ ಕಲಬುರಗಿಯಲ್ಲಿ ಬಂಧಿಸಲಾಗಿದೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು 2 ತಿಂಗಳು ಕೇಳಿದ್ದಾರೆ. ಅಲ್ಲಿಯವರೆಗೂ ಕಾಯಬೇಕು ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು.
ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2 ತಿಂಗಳು ಕೇಳಿದ್ದಾರೆ. ಅಲ್ಲಿಯವರೆಗೂ ಕಾಯಬೇಕು ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ರಾಯಬಾಗ್ ತಾಲೂಕಿನ ಮುಗಳಕೋಡ ಪಟ್ಟಣದ ಲೋಕೋಪಯೋಗಿ ಇಲಾಖೆಯ ಪ್ರವಾಸಿ ಮಂದಿರದಲ್ಲಿ ರಾಯಬಾಗ್ ತಾಲೂಕಾ ರೈತರ ಕುಂದುಕೊರತೆ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಇಂದಿರಾ ಕ್ಯಾಂಟೀನ್ ಪ್ರಾರಂಭಕ್ಕೆ ವಿಳಂಬವಾಗ್ತಾ ಇರುವ ಕುರಿತು ಸ್ಥಳೀಯ ಪುರಸಭೆ ಕ್ರಮ ಕೈಗೊಳ್ಳಬೇಕು. ಬೆಲೆ ಏರಿಕೆ ವಿರುದ್ಧ ಹೋರಾಟ ನಡೆಸ್ತಾ ಇರುವ ಬಿಜೆಪಿ ಅದು ಅವರ ಕೆಲಸ, ಅವರು ಮಾಡ್ತಾರೆ ಎಂದು ಲೇವಡಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಪ್ರಸಕ್ತ ದಿನಗಳಲ್ಲಿ ಬೇಸಿಗೆಯ ಅಧಿಕವಾಗಿದ್ದು ಎಲ್ಲ ರೈತರಿಗೂ ಸಮರ್ಪಕವಾಗುವಂತೆ ಘಟಪ್ರಭಾ ಎಡದಂಡೆ ಕಾಲುವೆಗೆ ನೀರು ಹರಿಸಬೇಕೆಂದು ಮನವಿಯನ್ನ ಮಾಡಿಕೊಂಡ್ರು. ಸರ್ಕಾರದ ವಿರುದ್ಧ ಮಾಡೋರು ರೈಟ್ಸ್ ಇದೆ, ಅವ್ರಿಗೆ ಹಕ್ಕಿದೆ. ಅವರು ತಪ್ಪು ಅನಿಸಿದ್ದು ಅವ್ರು ಹೇಳ್ತಾರೆ, ನಮ್ಮದು ಸರಿ ಇದ್ದು ನಾವು ಹೇಳ್ತೀವಿ. ಇದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇದು ಸಾಮಾನ್ಯ. ಸರ್, ಒಳ ಮೀಸಲಾತಿ ಕೊಡದಿದ್ರೆ ಗೋವಿಂದ ಕಾರಜೋಳ ಅವರು ಹೋರಾಟ ಮಾಡ್ತೀನಿ ಅಂತಿದ್ದಾರೆ. ಇದ್ರ ಬಗ್ಗೆ ಏನು? ಮೊನ್ನೆ ಸಿ ಎಮ್ ಅವ್ರು ಏನು ಭಾಷಣ ಮಾಡ್ಯಾರ? ಎಷ್ಟು ದಿವಸ ಹೇಳ್ಯಾರ ಸಿ ಎಮ್ ಅವರು? ಎಷ್ಟು ದಿವಸ ಹೇಳ್ಯಾರ? 2 ತಿಂಗಳಲ್ಲಿ ಮಾಡ್ತಾ ಅಂತ ಹೇಳ್ಯಾರ. ಸಿ ಎಮ್ ಅವ್ರು ಹೇಳಿದ ಮ್ಯಾಗ ಇನ್ನೇನು ಅವಶ್ಯಕತೆ ಇಲ್ಲ, 2 ತಿಂಗಳಿಗೆ ಮಾಡ್ತಾ ಅಂತ ಹೇಳ್ಯಾರ, ಮಾಡ್ತಾರೆ. ಸರ್, ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ, ಇದ್ರ ಬಗ್ಗೆ ಏನು? ಅದು ನೋಡಿದ್ರೆ ಯಾಕಂದ್ರೆ ಒಂದೇ ಬೆಲೆ ಇರಲಿಲ್ಲ, ಬೇರೆ ಬೇರೆ ರೀಸನ್ ಅದಾವ, ಕಾರಣಗಳಿರ್ತಾವ. ಡಿಮಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಡಿಪೆಂಡ್ ಇರ್ತೈತೆ. ಒಂದ್ಸಲ ಬೆಳೆ ಕಡಿಮೆ ಆಗ್ತೈತೆ, ಆಟೋಮೆಟಿಕ್ ರೇಟ್ ಜಾಸ್ತಿ ಆಗುತ್ತೆ. ಸೊ ಹಿಂಗಾಗಿ ಬೆಲೆ ಏರಿಕೆ ಅನಿವಾರ್ಯ ಆದಾಗ ಮಾಡಬೇಕಾಗುತ್ತೆ. ಅನಾವಶ್ಯಕ ಮಾಡಿದ್ರೆ ಅವ್ರಿಗೆ ಸ್ವತಂತ್ರ ಇದ್ದಾರ, ಪ್ರತಿಭಟನೆ ಮಾಡಿ ಸರ್ಕಾರ ಗಮನ ಸೆಳೆಯಲಿಕ್ಕೆ ಮಾಡ್ತಾರೆ. ಸರ್, ಉತ್ತರ ಕರ್ನಾಟಕದ ಜೀವ ನದಿ, ಕೃಷ್ಣಾ ನದಿ ಪೂರಾ ಕಾರ್ಖಾನೆಗಳಿಂದ ಕಲುಷಿತವಾಗ್ತದೆ. ಆಯಾ ಇಲಾಖೆಯವ್ರು ನೋಡ್ಬೇಕಲ್ಲ, ಅದು ಪೊಲ್ಯೂಷನ್ ಬೋರ್ಡ್ ಅಧಿಕಾರಿಗಳಿದ್ದಾರೆ, ಜನಪ್ರತಿನಿಧಿಗಳ ಅದ್ರ ಬಗ್ಗೆ ಗಮನ ಸೆಳೀಬೇಕು. ಅಲ್ಲ, ಜನಪ್ರತಿನಿಧಿಗಳ ಕೃಷ್ಣಾ ನದಿಗೆ ಕಲುಷಿತ ನೀರು ಬಿಡ್ತಾ ಇದ್ದಾರೆ. ಅದಕ್ಕೆ ಮತ್ತೆ ಯಾರು ಅದಕ್ಕೆ ದನಿ ಹತ್ತಬೇಕು ಸಂಬಂಧಪಟ್ಟವರು, ಅದನ್ನು ನಾನು ನೋಡ್ತೀನಿ. ಬೇಕಾದ್ರೆ ಅದು ಯಾವುದು ಏನು ಮಾಡಿದಾರೆ ಅಂತ ಚೆಕ್ ಮಾಡ್ತೀನಿ. ಅಧ್ಯಕ್ಷ ಸ್ಥಾನದ ಬಗ್ಗೆ ಏನು ಹೇಳ್ತಾರೆ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮಾಡಿಬಿಡೋದು, ಅದು ಪಕ್ಷ ಸಮಯ ಬಂದಾಗ ಅದ್ರ ಬಗ್ಗೆ ನಿರ್ಧಾರ ಮಾಡ್ತಾರೆ. ಸರ್, ನಿಮ್ಮ ಹೆಸರು ಕೇಳಿ ಬರ್ತದೆ. ನೋಡೋಣ, ಇನ್ನೂ ಅದಕ್ಕೆ ಕಾಲ ಕೂಡಿ ಬಂದಿಲ್ಲ, ಬಂದಾಗ ಚರ್ಚೆ ಮಾಡೋಣ. ಸರ್, ವಕ್ಫ್ ಕಾಯ್ದೆ ಬಗ್ಗೆ ಏನು ಹೇಳ್ತೀರಾ? ಮೊನ್ನೆ ತಾನೇ ವಕ್ಫ್ ಕಾಯ್ದೆ ಆಗಿಬಿಟ್ಟಿದೆ, ಇನ್ನಾದ್ರೂ ಸಾಧಕ ಬಾಧಕ ಅದು ಜಾರಿ ಆದ್ಮೇಲೆ. ಸಂಜೀವ್ ಬ್ಯಾಕುಡೆ, ಕೆಎಂಎಂ ಕನ್ನಡ ನ್ಯೂಸ್, ರಾಯಬಾಗ್. ಈಗ ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग, यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। कहानी कहानी चलदे नीनो चिन्नद गरिया बलदे नीनो निन्नद कथೆಯ ಒಬ್ಬಳಕಿನಲ್ಲಿ. Celebrating the brides of now. Kahani, Bridal Stories by Bhima. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ.
ರಾಜ್ಯ ಸರ್ಕಾರ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ನೀಡದಂತೆ ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ಉತ್ತರ ಕರ್ನಾಟಕದ ವತಿಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ರು. ರಾಜ್ಯ ಸರ್ಕಾರ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4 ಮೀಸಲಾತಿ ನೀಡದಂತೆ ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ಉತ್ತರ ಕರ್ನಾಟಕ ವತಿಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ರು. ಕರ್ನಾಟಕ ಸರ್ಕಾರವು ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಮುಸಲ್ಮಾನರಿಗೆ 4 ಮೀಸಲಾತಿ ನೀಡುವ ವಿಧೇಯಕಕ್ಕೆ ಒಪ್ಪಿಗೆ ನೀಡದಂತೆ ಆಗ್ರಹಿಸಿ ಮಂಗಳವಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ರು. ಕರ್ನಾಟಕ ರಾಜ್ಯ ಸರ್ಕಾರವು ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಸಾರ್ವಜನಿಕ ಗುತ್ತಿಗೆಗಳಲ್ಲಿ ಮುಸ್ಲಿಮರಿಗೆ 4 ಮೀಸಲಾತಿಯನ್ನ ಪರಿಚಯಿಸುವ ಮಸೂದೆಯನ್ನ ವಿಧಾನಸಭೆಯಲ್ಲಿ ಮಂಡಿಸಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಧರ್ಮಾಂತರನ ವಿರೋಧಿ ಮುಸ್ಲಿಮರಿಗೆ ಮೀಸಲಾತಿ ಕರ್ನಾಟಕ ಸರ್ಕಾರಿ ಗುತ್ತಿಗೆಯಲ್ಲಿ 4%, ಇದನ್ನು ಮತಾಂತರ, ಇದು ನಮ್ಮ ಎಲ್ಲ ಧರ್ಮಾಧಾರಿತ ಇದನ್ನು ಮಾಡ್ತಾ ಇದ್ದಾರೆ. ಇದು ತಪ್ಪು ಇದೆ. ಸುಪ್ರೀಂ ಕೋರ್ಟ್ ಅನ್ನು ಇವಾಗಲೇ ಇದು ಮೊದಲೇ ಎಷ್ಟು ಸಾರಿ ಸುಪ್ರೀಂ ಕೋರ್ಟ್ ಇದನ್ನು ರದ್ದುಪಡಿಸಿದೆ. ಯಾವುದೇ ಒಂದು ಧರ್ಮದ ಮೀಸಲಾತಿಯನ್ನು ಕೊಡಬಾರ್ದಂತ ಅವಾಗನೇ ಸಂವಿಧಾನದಲ್ಲಿ ಬರ್ದಿದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರ ಪ್ರತಿ ಸಾರಿ ಸಂವಿಧಾನ ಬಗ್ಗೆ ಮಾತಾಡ್ತೈತಿ, ಆದರೆ ಇವತ್ತು ಸಂವಿಧಾನವನ್ನು ಅದ ಉಲ್ಲಂಘನೆ ಮಾಡ್ತೈತಿ. ಆ ಒಂದು ಉದ್ದೇಶದಿಂದ ನಾವು ಇವತ್ತು ರಾಜ್ಯಪಾಲರಿಗೆ ಅದರ ವಿರುದ್ಧವಾಗಿ ಮೀಸಲಾತಿಯನ್ನು ಕೊಡಬಾರ್ದು ಅನ್ನೋ ಉದ್ದೇಶದಿಂದ ನಾವು ಇವತ್ತಿನ ದಿವಸ ರಾಜ್ಯಪಾಲರಿಗೆ ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ದೇವೆ. ಪ್ರಮೋದ್ ಕುಮಾರ್ ಕುಂದಮಠ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ರಾಜ್ಯಾದ್ಯಂತ ಇಂದು ದ್ವಿತೀಯ ಪಿಯು ಪರೀಕ್ಷೆ ವಿದ್ಯಾರ್ಥಿಗಳ ಫಲಿತಾಂಶ ಪ್ರಕಟವಾಗಿದ್ದು, ಬೆಳಗಾವಿಗೆ 4ನೇ ಸ್ಥಾನ ಲಭಿಸಿದೆ. ರಾಯಬಾಗ್ ತಾಲೂಕು ನಿಪ್ನಾಳ್ ಗ್ರಾಮದ ಕಾವೇರಿ ಪವಾಡಿ ಮಲ್ಲಾಪುರೆ 594 ಅಂಕ ಗಳಿಸಿ ರಾಜ್ಯಕ್ಕೆ 4ನೇ ಸ್ಥಾನ ಗಳಿಸಿ ಇಡೀ ಜಿಲ್ಲೆಗೆ ಕೀರ್ತಿ ತಂದಿದ್ದಾಳೆ. ರಾಜ್ಯಾದ್ಯಂತ ಇಂದು ದ್ವಿತೀಯ ಪಿಯು ಪರೀಕ್ಷೆ ವಿದ್ಯಾರ್ಥಿಗಳ ಫಲಿತಾಂಶ ಪ್ರಕಟವಾಗಿದ್ದು, ಬೆಳಗಾವಿಗೆ 4ನೇ ಸ್ಥಾನ ಲಭಿಸಿದೆ. ರಾಯಬಾಗ್ ತಾಲೂಕು ನಿಪ್ನಾಳ್ ಗ್ರಾಮದ ಕಾವೇರಿ ಪವಾಡಿ ಮಲ್ಲಾಪುರೆ 594 ಅಂಕ ಗಳಿಸಿ ರಾಜ್ಯಕ್ಕೆ 4ನೇ ಸ್ಥಾನ ಗಳಿಸಿ ಇಡೀ ಜಿಲ್ಲೆಗೆ ಕೀರ್ತಿ ತಂದಿದ್ದಾಳೆ. ತಾಲೂಕಿನ ಗೌರ್ಮೆಂಟ್ ಕಾಲೇಜ್ ಮಜರಟ್ಟಿಯಲ್ಲಿ ದ್ವಿತೀಯ ಕಲಾ ವಿಭಾಗದಲ್ಲಿ ಓದುತ್ತಿದ್ದ ಕಾವೇರಿ ಕನ್ನಡಕ್ಕೆ 99, ಇಂಗ್ಲಿಷ್ 97, ಇತಿಹಾಸ 99, ಅರ್ಥಶಾಸ್ತ್ರ 100ಕ್ಕೆ 100, ಸಮಾಜಶಾಸ್ತ್ರ 100ಕ್ಕೆ 100, ರಾಜ್ಯಶಾಸ್ತ್ರ 99 ಅಂಕ ಗಳಿಸಿದ್ದಾರೆ. ರಾಜ್ಯದಲ್ಲಿ ಈ ವರ್ಷ ಪಿಯು ಫಲಿತಾಂಶದಲ್ಲಿ ಹೆಣ್ಣು ಮಕ್ಕಳೇ ಮೇಲುಗಲ್ಲು ಸಾಧಿಸಿದ್ದು, ಬೆಳಗಾವಿ ಸರ್ಕಾರಿ ಕಾಲೇಜ್ ವಿದ್ಯಾರ್ಥಿನಿ 99% ಅಂಕ ಗಳಿಸುವ ಮೂಲಕ ಗಮನ ಸೆಳೆದಿದ್ದು, ವಿದ್ಯಾರ್ಥಿನಿ ಕಾವೇರಿ ಸಾಧನೆಗೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗಿದೆ. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಪಿಯುಸಿ ಕಾಮರ್ಸ್ನಲ್ಲಿ ರಾಜ್ಯಕ್ಕೆ ಬೆಳಗಾವಿ ವಿದ್ಯಾರ್ಥಿನಿ 3ನೇ ರ್ಯಾಂಕ್. ಬಡತನದಲ್ಲಿ ಅರಳಿದ ಬೆಳಗಾವಿ ಪ್ರತಿಭೆ ತನ್ವಿ ಪಾಟೀಲ್, ಕಾಲೇಜಿನಲ್ಲಿ ತನ್ವಿಗೆ ಸಿಹಿ ತಿನಿಸಿ ಸಂಭ್ರಮ. ಖಾನಾಪುರ ತಾಲೂಕಿನ ಗಾಡಿಕೊಪ್ಪ ಗ್ರಾಮದಲ್ಲಿ ಶಿವನಗೌಡ ಪಾಟೀಲ್ ಕೊಲೆ, ಶೀಲಾ ಹಾಗೂ ರುದ್ರಪ್ಪನನ್ನ ಬಂಧಿಸಿದ ಪೊಲೀಸರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಡೇದ್ ಹೇಳಿಕೆ. ರಾಜ್ಯ ಸರ್ಕಾರದ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4 ಮೀಸಲಾತಿ ನೀಡದಂತೆ ಆಗ್ರಹ. ವಿಶ್ವ ಹಿಂದೂ ಪರಿಷತ್ ಉತ್ತರ ಕರ್ನಾಟಕದ ವತಿಯಿಂದ ಪ್ರತಿಭಟನೆ. ಮೀಸಲಾತಿಯನ್ನ ಪರಿಚಯಿಸುವ ಮಸೂದೆಯ ವಿರುದ್ಧ ಆಕ್ರೋಶ. ಇವಿಷ್ಟು ಇವತ್ತಿನ ಸುದ್ದಿಗಳು. ಇದೇ ರೀತಿಯ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.